ಬಾಲಕಾಂಡವು ರಾಮಾಯಣದ ಮೊದಲ ಭಾಗವಾಗಿದ್ದು, ರಾಮನ ಜನನ, ಸೀತೆಯ ವಿವಾಹ, ಮತ್ತು ರಾವಣನನ್ನು ಶಪಿಸುವ ಘಟನೆಗಳನ್ನು ವಿವರಿಸುತ್ತದೆ. ರಾಮನ ಜನನ. ಅಯೋಧ್ಯೆಯ ರಾಜ ದಶರಥನು ವೃದ್ಧನಾಗಿದ್ದರೂ, ತನ್ನ ವಂಶವನ್ನು ಮುಂದುವರಿಸಲು ಮತ್ತು ರಾಜ್ಯದ ಪರಂಪರೆಯನ್ನು ಕಾಪಾಡಲು ಸಂತಾನವಿಲ್ಲದೆ ದುಃಖಿಸುತ್ತಿದ್ದನು. ಆ ಸಮಯದಲ್ಲಿ, ವೇದವಿಜ್ಞ ವಶಿಷ್ಠನು ದಶರಥನಿಗೆ ಪೂರ್ವಜ್ಞಾಪನೆ ನೀಡುತ್ತಾನೆ ಮತ್ತು ಸುಪ್ತಯಜ್ಞ ಎಂಬ ವಿಶೇಷ ಯಜ್ಞವನ್ನು ಮಾಡುವಂತೆ ಸಲಹೆ ಕೊಡುತ್ತಾನೆ. ಆ ಯಜ್ಞದ ಫಲವಾಗಿ, ಅಗ್ನಿದೇವನು ಪಾಯಸವನ್ನು ಒಪ್ಪಿಸುತ್ತಾನೆ. ಇದನ್ನು ದಶರಥನು ತನ್ನ ಹೆಂಡತಿಗಳು ಕೌಸಲ್ಯ, ಸುಮಿತ್ರಾ, ಮತ್ತು ಕೈಕೇಯಿಯವರಿಗೆ ಹಂಚುತ್ತಾನೆ. ಯಜ್ಞದ ಫಲವಾಗಿ, ಕೌಸಲ್ಯಗೆ ರಾಮನು, ಕೈಕೇಯಿಗೆ ಭರತನು ಮತ್ತು ಸುಮಿತ್ರೆಗೆ ಲಕ್ಷ್ಮಣ ಹಾಗೂ ಶತ್ರುಘ್ನರು ಜನಿಸುತ್ತಾರೆ. ಈ ಆಳ್ವಿಕೆಯಿಂದಾಗಿ ಅಯೋಧ್ಯೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ. ಸೀತೆಯ ವಿವಾಹ. ಬಾಲ್ಯದಿಂದಲೂ ರಾಮ ಮತ್ತು ಲಕ್ಷ್ಮಣರು ವೈಶಿಷ್ಟ್ಯಪೂರ್ಣ ಶಿಸ್ತಿನ ಜೊತೆಗೆ ಮಾರ್ಗದರ್ಶನ ಹೊಂದಿ ಬೆಳೆದರು. ಈ ಸಮಯದಲ್ಲಿ, ರಾಮನು ಮತ್ತು ಲಕ್ಷ್ಮಣನು ವಿಶ್ವಾಮಿತ್ರರೊಂದಿಗೆ ಧರ್ಮಯಾತ್ರೆಗೆ ಹೋಗುತ್ತಾರೆ, ಅಲ್ಲಿ ತಾಟಕ ರಾಕ್ಷಸಿಯನ್ನು ಸಂಹರಿಸುತ್ತಾರೆ. ನಂತರ ಅವರು ಮಿಥಿಲೆಗೆ ಪ್ರಯಾಣಿಸುತ್ತಾರೆ, ಅಲ್ಲಿ ಸೀತೆಯ ಸ್ವಯಂವರವನ್ನು ಆಯೋಜಿಸಲಾಗಿದೆ. ರಾಜ ಜಾನಕನು ಶಿವನ ಧನುಷನ್ನು ಏರಿಸಿದವರಿಗೆ ತನ್ನ ಪುತ್ರಿ ಸೀತೆಯನ್ನು ವಿವಾಹ ಮಾಡಲು ನಿರ್ಧರಿಸುತ್ತಾನೆ. ಅನೇಕ ರಾಜರು ಪ್ರಯತ್ನಿಸುತ್ತಾರೆ, ಆದರೆ ಯಾರಿಗೂ ಶಿವಧನುಷನ್ನು ಏರಿಸಲು ಸಾಧ್ಯವಾಗುವುದಿಲ್ಲ. ರಾಮನು ಮಾತ್ರ ಷರತ್ತನ್ನು ಎತ್ತಿ ಬಿದ್ದು, ಧನುಷನ್ನು ಭಗ್ನಗೊಳಿಸುತ್ತಾನೆ. ಈ ಮೂಲಕ ರಾಮ ಮತ್ತು ಸೀತೆಯ ವಿವಾಹ ನಿಶ್ಚಯವಾಗುತ್ತದೆ. ರಾವಣನ ಶಾಪ. ಬಾಲಕಾಂಡದಲ್ಲಿ ರಾವಣನ ಶಪಿಸುವುದು ಹೇಗೆ ಅನ್ನುವುದು ಹಲವು ಘಟನೆಗಳ ಮಧ್ಯೆ ವಿವರಿಸಲಾಗುತ್ತದೆ. ರಾವಣನು ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಅವಿದ್ಯಮರತ್ವವನ್ನು ಸಾಧಿಸಿದವನಾದರೂ, ಅವನ ದುರಹಂಕಾರವು ಅವನಿಗೆ ಶಾಪಕ್ಕೆ ಕಾರಣವಾಗುತ್ತದೆ. ವಿವಿಧ ಸಂದರ್ಭಗಳಲ್ಲಿ, ರಾಕ್ಷಸರಾದ ರಾವಣ ಮತ್ತು ಅವನ ಸಹೋದರರನ್ನು ಹಲವಾರು ಮಹರ್ಷಿಗಳು ಶಪಿಸುತ್ತಾರೆ. ಉದಾಹರಣೆಗೆ, ನಲಕುಬರನ ಶಾಪದ ಪ್ರಕಾರ, ರಾವಣನು ಬಲಾತ್ಕಾರಕ್ಕೆ ಯತ್ನಿಸಿದರೆ ಅವನ ಶಿರದ ಶಕ್ತಿ ನಾಶವಾಗುತ್ತದೆ. ಇವು ಎಲ್ಲವೂ ಮುಂದೆ ರಾಮ-ರಾವಣ ಯುದ್ಧಕ್ಕೆ ಆಧಾರ ಮಾಡುತ್ತವೆ.